ಯಾವ ಜನಾಂಗ ನಿಸರ್ಗದ ಮಡಿಲಲ್ಲಿ ಸುಖವಾಗಿ ಬದುಕಲು ಬಯಸುತ್ತದೆಯೋ, ಯಾವ ಜನಾಂಗ ಪ್ರಕೃತಿಜನ್ಯ ಉತ್ಪನ್ನಗಳನ್ನೇ ಭಕ್ಷಿಸಲು ಯತ್ನಿಸುವುದೋ, ಯಾವ ಜನಾಂಗ ತನ್ನದೇ ಆದ ವಿಶಿಷ್ಟ ರೀತಿಯ ಜೀವನ ವಿಧಾನದಿಂದ ಜೀವಿಸುವ ಆಶಯವನ್ನು ಹೊಂದಿ ಆ ರೀತಿಯಲ್ಲಿಯೇ ಜೀವನ ನಡೆಸುವುದೋ ಆ ಜನಾಂಗವೇ ಆದಿವಾಸಿ ಬುಡಕಟ್ಟು ಜನಾಂಗ. ಬುಡಕಟ್ಟು ಜನಾಂಗಗಳ ವೇಷಭೂಷಣ, ಸಂಗೀತ, ನೃತ್ಯಗಳು ವರ್ಣಮಯ ಹಾಗೂ ಉಲ್ಲಾಸಮಯ. ಇವರ ಪ್ರಾಮಾಣಿಕತೆ, ಆತ್ಮಗೌರವ ಭಾವನೆ ಮತ್ತು ಸಮುದಾಯದ ಬಗೆಗಿನ ಅವರ ನಿಷ್ಠೆ ಹಿರಿದಾದುದು. ಇಲ್ಲಿನ ವಿಶೇಷತೆ ಏನೆಂದರೆ ಸ್ತ್ರೀಯರು ಸಾಕಷ್ಟು ಸ್ವಾತಂತ್ರ್ಯ ಹಾಗೂ ಸಾಮಾಜಿಕವಾಗಿ ಪುರುಷರಷ್ಟೇ ಸಮಾನತೆಯನ್ನು ಹೊಂದಿರುವವರು. ಕನ್ನಡ ನಾಡು ಅನೇಕ ಬುಡಕಟ್ಟುಗಳ ನೆಲೆವೀಡು. ಆದಾಗ್ಯೂ ಬಹುಸಂಖ್ಯಾತ ಬುಡಕಟ್ಟುಗಳ ಮಾತೃಭಾಷೆ ಕನ್ನಡವಲ್ಲ. ಉದಾಹರಿಸುವುದಾದರೆ ಅಡಿಯ, ಮರಾಠಿ, ಭಾವಚ, ಬಿಲ್ಲಿ, ಚಂಚು, ಗುಜರಾತಿ, ಕೊಂಕಣಿ ಇತ್ಯಾದಿಗಳು. ಅಲೆಮಾರಿತನ ಬುಡಕಟ್ಟಿನ ಸಹಜ ಗುಣ. ಈ ಕಾರಣದಿಂದಲೇ ಭಾರತದ ಇತರೆ ಭಾಗಗಳಿಂದ ವಲಸೆ ಬಂದು ಕನ್ನಡ ನಾಡಿನಲ್ಲಿ ನೆಲೆಸಿವೆ. ಬಂಜಾರ ಬುಡಕಟ್ಟು ಜನಾಂಗವನ್ನು ಗಮನಿಸುವುದಾದರೆ ಕರ್ನಾಟಕವು ಸೇರಿದಂತೆ ಭಾರತದ ಇತರ ರಾಜ್ಯಗಳಲ್ಲೂ ನೆಲೆಸಿರುವ ಒಂದು ಪ್ರಮುಖ ಬುಡಕಟ್ಟು ಜನಾಂಗ. ಬಂಜಾರ ಪ್ರಾಮಾಣಿಕ ಅಲೆಮಾರಿ. ಬದುಕು ಸಾಗಿಸಲು ಊರಿಂದ ಊರಿಗೆ ಪ್ರಯಾಣಿಸುತ್ತಿದ್ದ ಬಂಜಾರ ಮಾನಸಿಕವಾಗಿ ಪ್ರಯಾಣಿಕ. ಬದುಕು ಕರೆದೊಯ್ದ ಕಡೆ ಸಾಗಿದ ಬಂಜಾರ ದೇಶದ ಜಗದಗಲದ ಹಲವೆಡೆ ವಿಸ್ತರಿಸಿಕೊಂಡ. ಕರ್ನಾಟಕದಲ್ಲಿ ನೆಲೆ ನಿಂತು ಬದುಕು ಕಟ್ಟಿಕೊಂಡ 63 ಬುಡಕಟ್ಟಿನಲ್ಲಿ ಬಂಜಾರರು ಒಬ್ಬರು. ಬಂಜಾರ, ಲಂಬಾಣಿ, ಲಂಬಾಡಿ, ಸುಖಾಲಿ, ಲಮಾಣಿಗಳೆಂದು ಕರೆಯಲ್ಪಡುವರು. ಇವರ ಆಚಾರ, ವಿಚಾರ, ಪರಂಪರೆ, ಸಂಪ್ರದಾಯ, ರೀತಿ ನೀತಿ, ಹಬ್ಬ ಹರಿದಿನ, ಆಚರಣೆಗಳು ಭಿನ್ನ ಹಾಗೂ ವೈಶಿಷ್ಟ್ಯಪೂರ್ಣವಾದವುಗಳು. ಸಂಸ್ಕೃತದಲ್ಲಿ ಬಂಜಾರ ಎಂದರೆ ವಾಣಿಜ್ಯ, ವ್ಯಾಪಾರ ಎಂದರ್ಥ. ಹಿಂದೂ ಧರ್ಮ ಅವಲಂಬಿಗಳಾದ ಇವರು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ನೆಲೆ ನಿಂತಿದ್ದಾರೆ. ಅಂದು ಬಂಜಾರರು ಹಳ್ಳಿಗಳಿಂದ ಅನತಿ ದೂರದಲ್ಲಿ ತಮ್ಮದೇ ಆದ ಗುಂಪುಗಳಲ್ಲಿ, ತಂಡಗಳಲ್ಲಿ ವಾಸಿಸತೊಡಗಿದರು. ಇಂದು ಆ ತಂಡಗಳು ವಾಸಿಸುವ ಸ್ಥಳಗಳು ತಾಂಡ ಎಂದು ಕರೆಸಿಕೊಂಡಿವೆ. ಉತ್ತರ ಭಾರತದಿಂದ ದಕ್ಷಿಣದೆಡೆ ವ್ಯಾಪಾರಕ್ಕೆಂದು ವಲಸೆ ಬಂದ ಬಂಜಾರರು ಅಲ್ಲಲ್ಲಿ ತಂಡೋಪತಂಡಗಳಾಗಿ ವಾಸಿಸುತ್ತಾ ನಮ್ಮೊಡನೆ ಇಂದು ಒಂದಾಗಿದ್ದಾರೆ. ಆದಾಗ್ಯೂ ತಮ್ಮದೇ ಆದ ಆಚರಣೆ, ಸಂಪ್ರದಾಯ, ವೇಷಭೂಷಣಗಳನ್ನು ಉಳಿಸಿಕೊಂಡು ಅನುಸರಿಸುತ್ತಾ ಬಂದಿರುವುದು ಅವರ ವಿಶೇಷತೆಯಾಗಿದೆ. ಕಾಲವೇ ಮಿತ್ರ, ಕಾಲವೇ ಶತ್ರು ಎಂಬಂತೆ ಲಿಬರಲೈಜೇಷನ್, ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್ನ ಸಂದರ್ಭದಲ್ಲಿ ಬಂಜಾರರು ಸಮಾಜದ ಮುಖ್ಯವಾಹಿನಿಗೆ ಬಂದು ಹಳ್ಳಿ ನಗರಗಳಲ್ಲಿ ವಾಸಿಸುತ್ತಿದ್ದಾರೆ.
ಬಂಜಾರ ಸಮುದಾಯದಲ್ಲಿ ಇತರ ಸಮುದಾಯಗಳಂತೆ ಬಹುದೇವತಾ ಉಪಾಸನೆ ಕ್ರಮ ಪ್ರಚಾರದಲ್ಲಿದೆ. ಇವುಗಳಲ್ಲಿ ಸಾತಿ ಸತ್ತಿ, ಸಾತಿ ಭವಾನಿ ದೇವತಾ ಆರಾಧನೆಗಳು ಮುಖ್ಯವಾದವುಗಳು. ಸಾತಿ ಸತ್ತಿ ಎಂದು ಕರೆಸಿಕೊಳ್ಳುವ 7 ಅಕ್ಕತಂಗನಿಯರು 7 ರಾಜರ ಮಹಾಸತಿಗಳಾಗಿದ್ದಾರೆ. ಆಯಾ ಪ್ರಾಂತಗಳಲ್ಲಿ ಅವರವರ ನಂಬಿಕೆಗೆ ಅನುಸಾರ, ರೂಢಿಗನುಸಾರ 7 ಸತ್ತಿಯರಲ್ಲಿ ಯಾರಾದರೊಬ್ಬರನ್ನು ತಮ್ಮ ಮನೆಯ ದೇವತೆಯನ್ನಾಗಿ ಪೂಜಿಸುತ್ತಾರೆ. ಹುನಾಸತ್ತಿ, ಕೇಸಿರಾಣಿ, ಸೀತಾಸತ್ತಿ, ಭೀಮಾಸತ್ತಿ, ತೋಳಾಸತ್ತಿ, ತುಳಜಾಸತ್ತಿ, ರೂಪಾಸತ್ತಿ ಇವರೇ ಆ ಸಾತಿ ಸತ್ತಿಯರು. ಈ ಸಾತಿ ಸತ್ತಿಯರ ಜಾತ್ರೆ, ಉತ್ಸವ, ಧಾರ್ಮಿಕ ಆಚರಣೆಗಳ ಸಂದರ್ಭದಲ್ಲಿ ಯಾವುದೇ ಪ್ರಾಣಿಯನ್ನು ಬಲಿ ಕೊಡುವ ಆಚರಣೆ ಇರುವುದಿಲ್ಲ. ಮುಂದುವರಿದು ಸಾತಿ ಸತ್ತಿ ದೈವಗಳಿಗೆ ಸಸ್ಯಾಹಾರದ ನೈವೇದ್ಯವನ್ನು ಮಾಡಲಾಗುವುದು. ಸಾತಿ ಭವಾನಿ ಎಂಬ 7 ದೈವಗಳನ್ನು ಬಂಜಾರರು ಆರಾಧಿಸುತ್ತಾರೆ. ಹಿಂದಿನಿಂದ ನಡೆದು ಬಂದ ನಡೆಗಳಂತೆ ಆಯಾ ಪ್ರದೇಶಗಳಲ್ಲಿ ಸಾತಿ ಭವಾನಿ ದೈವಗಳನ್ನು ಆರಾಧಿಸುತ್ತಾರೆ. ತುಳಜಾ ಭವಾನಿ, ಶೀತಲ ಭವಾನಿ, ಭೋಜರಿ ಮಾತಾ, ಮಾತಾರಾಲಿ ಭವಾನಿ, ಮಸೂರು ಭವಾನಿ, ವಾಗ್ಜಯ ಭವಾನಿ ಮತ್ತು ಹಿಂಗಳ ಮಾತಾ ಆ 7 ಭವಾನಿ ದೇವಗಳು. ಸಾತಿ ಭವಾನಿ ಜಾತ್ರೆ, ಉತ್ಸವ, ಆಚರಣೆಗಳ ಸಂದರ್ಭದಲ್ಲಿ ದೇವತೆಗೆ ಬಲಿ ಕೊಡುವ ಸಂಪ್ರದಾಯವಿದೆ ಮತ್ತು ಮಾಂಸಾಹಾರವನ್ನು ನೈವೇದ್ಯ ಮಾಡುವರು. ಅಂದು ತಾಂಡಾದ ಮಧ್ಯದಲ್ಲಿ ಇಲ್ಲವೇ ತಾಂಡಾದ ಹೊರಗಡೆ ದೇವಸ್ಥಾನಗಳನ್ನು ಕಟ್ಟಿಕೊಳ್ಳುತ್ತಿದ್ದ ಇವರು ಇಂದು ಇತರೆ ಸಮುದಾಯಗಳೊಡನೆ ವಾಸಿಸುವ ಕಡೆಯಲ್ಲೂ ದೇವಸ್ಥಾನಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಅದೇನೇ ಬದಲಾವಣೆಗಳಾಗಿದ್ದರೂ ಇಲ್ಲಿನ ಕೆಲ ಆಚರಣೆಗಳು, ಸಾಂಸ್ಕೃತಿಕ ಅನನ್ಯತೆಗಳು ಯಥಾವತ್ತಾಗಿ ಮುಂದುವರಿದುಕೊಂಡು ಬಂದಿವೆ. ಇಲ್ಲಿನ ದೇವಾಲಯಗಳ ಅರ್ಚಕರನ್ನು ಭಗತ್ ಎಂದು ಕರೆಯುತ್ತಾರೆ. ಭಗತ್ತನ ಪಾತ್ರ ಇಲ್ಲಿ ಹಿರಿದಾದುದು. ಪೂಜೆ, ಪುನಸ್ಕಾರ, ಆಚರಣೆ, ಉತ್ಸವ, ಮದುವೆ, ಮಂಗಳ ಕಾರ್ಯಗಳು ಈತನ ನೇತೃತ್ವದಲ್ಲಿಯೇ ನಡೆಯುತ್ತವೆ. ಕಾರಣ ಭಗತ್ ಬಂಜಾರ ಜನಸಮುದಾಯದ ಗುರುವಾಗಿದ್ದಾನೆ. ಭಗತ್ನ ಮತ್ತೊಂದು ಧಾರ್ಮಿಕ ಕರ್ತವ್ಯವೆಂದರೆ ದೈವದ ಮೂರ್ತಿಯನ್ನು, ದೇವರ ಆಭರಣಗಳನ್ನು ಕೆಂಪು ಅಥವಾ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ತನ್ನ ಮನೆಯಲ್ಲಿ ಸುರಕ್ಷಿತವಾಗಿ ಇಡುವುದು. ವರ್ಷಕ್ಕೊಮ್ಮೆ ದೇವರನ್ನು ಪೂಜಿಸುವ ಸಂದರ್ಭದಲ್ಲಿ ದೈವಕ್ಕೆ ಅಲಂಕರಿಸಿ
ಪೂಜಿಸುವುದು ಭಗತ್ತನ ಒಂದು ಪ್ರಮುಖ ಧಾರ್ಮಿಕ ಕಾರ್ಯವಾಗಿದೆ. ಪ್ರತಿಯೊಂದು ತಾಂಡಾದಲ್ಲಿ ಭಗತ್ನಂತೆ ಒಬ್ಬ ನಾಯಕನಿರುತ್ತಾನೆ. ಸಾಮಾಜಿಕ ಸಂಘಟನೆಯಲ್ಲಿ ತಾಂಡಾದ ಈ ನಾಯಕನ ಪಾತ್ರ ಗುರುತರವಾದದ್ದು. ನಾಯಕ ಒಟ್ಟಾರೆಯಾಗಿ ವ್ಯಾಖ್ಯಾನಿಸುವುದಾದರೆ ಆತ ಸಾಮಾಜಿಕ ಉತ್ತರದಾಯಿತ್ವ. ಈ ಭಾವನೆಯನ್ನು ಬಂಜಾರಲ್ಲಿ ಈಗಲೂ ನಿಚ್ಚಳವಾಗಿ ನಾವು ಕಾಣಬಹುದು. ತಾಂಡಾದ ಯಾವುದೇ ಒಂದು ವ್ಯಕ್ತಿಗೆ ಸಂಬಂಧಿಸಿದ ಮದುವೆ ಮಂಗಳ ಕಾರ್ಯಗಳಲ್ಲಿ, ಧಾರ್ಮಿಕ ಆಚರಣೆಗಳಲ್ಲಿ, ಸುಖ ದುಃಖಗಳಲ್ಲಿ, ಸಂಸ್ಕಾರ ವಿಧಿವಿಧಾನಗಳಲ್ಲಿ ಸಮುದಾಯದ ಪ್ರತಿ ಜನಸಾಮಾನ್ಯನೂ ಕಡ್ಡಾಯವಾಗಿ ಭಾಗವಹಿಸುವುದನ್ನು ಇಲ್ಲಿ ಕಾಣಬಹುದು ಹಾಗೂ ಅವರ ಸಂಘಟನಾ ಮನೋಭಾವನೆಗಳನ್ನು ಕಾಣಬಹುದು. ಬಂಜಾರರಲ್ಲಿ ಯಾವುದೇ ತಂಟೆ ತಕರಾರುಗಳು ಇದ್ದ ಸಂದರ್ಭದಲ್ಲಿ ಅವುಗಳ ನಿವಾರಣೆ ನಿಟ್ಟಿನಲ್ಲಿ ತಮ್ಮದೇ ಆದ ನ್ಯಾಯ ಪಂಚಾಯತ್ ವ್ಯವಸ್ಥೆಯನ್ನು ಇವರು ಹೊಂದಿರುವವರು. ಈ ವ್ಯವಸ್ಥೆಯನ್ನು ಗೋರ್ ಪಂಚಾಯತ್ ಎಂದು ಕರೆಯುವರು. ನ್ಯಾಯಾಲಯಕ್ಕೆ ಇರುವ ಮಾನ್ಯತೆ ಇದಕ್ಕುಂಟು. ನ್ಯಾಯಸಮ್ಮತವಾದ ತೀರ್ಪನ್ನು ಕೊಡುವಲ್ಲಿ ಇದರದ್ದು ಎತ್ತಿದ ಕೈ. ಇಲ್ಲಿ ಒಗಟು ಗಾದೆಗಳನ್ನು ಬಳಸಿಕೊಂಡು ಸುಲಭವಾಗಿ ನ್ಯಾಯ ಬರೆಹಿಸುವ ವಿಶೇಷತೆ ಒಂದಾಗಿದೆ.
ಈ ಗೋರ್ ಪಂಚಾಯತ್ ಒಬ್ಬ ನಾಯಕ, ಕಾರಭಾರಿ, ಢಾವಸಾಣ ಮತ್ತು ಪಂಚರುಗಳಿಂದ ಕೂಡಿರುತ್ತದೆ. ಬಂಜಾರರ ಮತ್ತೊಂದು ಬಹುಮುಖ್ಯ ಧಾರ್ಮಿಕ ಪದ್ಧತಿ ಪೂರ್ವಜರ ಆರಾಧನೆ. ತಮ್ಮ ಕುಟುಂಬದ, ಸಮಾಜದ ಗಣ್ಯ ವ್ಯಕ್ತಿಗಳನ್ನು, ಶೂರರನ್ನು, ತ್ಯಾಗವೀರರನ್ನು ಪೂಜಿಸುವ ವಿಶೇಷತೆ. ಈ ಸಂಪ್ರದಾಯವನ್ನು ಘರ್ ಘರೇರಾ ಎನ್ನುತ್ತಾರೆ. ಬಂಜಾರರ ಇತಿಹಾಸ ಬಹು ಪ್ರಾಚೀನವಾದುದು ಮತ್ತು ಗೌರವಯುತವಾದುದು. ರಾಜಸ್ಥಾನ ಮೂಲದ ವೀರ ಪರಾಕ್ರಮಿ ರಜಪೂತ ವಂಶದವರು. ರಾಜಸ್ಥಾನ, ಗುಜರಾತ್, ಮಾಲವ ದೇಶಗಳ ಭಾಗವು ವೀರತನಕ್ಕೆ ಪ್ರಸಿದ್ಧವಾದರೆ ಉಳಿದ ಭಾಗವು ಬಂಜಾರರು ವ್ಯಾಪಾರಕ್ಕೆ ಖ್ಯಾತವಾಗಿದ್ದಾರೆ. ಭಾರತದಲ್ಲಿ ಅನೇಕ ಬುಡಕಟ್ಟುಗಳಿವೆ. ಅವುಗಳಲ್ಲಿ ವರ್ಣರಂಜಿತವಾದ ಬಂಜಾರ ಬುಡಕಟ್ಟಿನವರು ಇನ್ನಿತರರಿಗಿಂತ ಭಿನ್ನವಾಗಿ ಕಾಣುತ್ತಾರೆ. ಬಂಜಾರರು ಮೊದಲಿಂದಲೂ ತಮ್ಮದೇ ಆದ ಸಂಸ್ಕೃತಿಯನ್ನು ಈಗಲೂ ಪೋಷಿಸಿಕೊಂಡು ಬಂದಿದ್ದಾರೆ. ಪರಂಪರೆಯಿಂದ ಉಳಿಸಿಕೊಂಡ ಬಂದಿರುವ ಬಂಜಾರ ಜಾನಪದ ಕಲೆಗಳನ್ನು ಬದುಕಿಸಿಕೊಳ್ಳುವುದು ಇಂದಿನ ಅವಶ್ಯಕತೆಯಾಗಿದೆ. ನಾಗರಿಕತೆಯ ನಾಗಾಲೋಟಕ್ಕೆ ಸಿಕ್ಕು ಇಂದು ಅವರು ತಮ್ಮ ಕಲೆ, ಸಂಸ್ಕೃತಿ ಇತ್ಯಾದಿಗಳಿಂದ ದೂರವಾಗುತ್ತಿದ್ದಾರೆ. ಜನಪದರ ಕಣಜವೇ ಆದ ಈ ಜನರ ಆಚಾರ ವಿಚಾರಗಳಲ್ಲಿ ಹುದುಗಿದೆ. ಇದನ್ನು ಹೆಕ್ಕಿ ತೆಗೆಯುವ ಕೆಲಸವಾಗಬೇಕಾಗಿದೆ. ಈ ಜನಾಂಗಕ್ಕೆ ನಾಗರಿಕ ಸೌಲಭ್ಯಗಳು ದೊರಕಿಸಿಕೊಟ್ಟು ಪರಂಪರೆಯಿಂದ ಬಂದ ಅವರ ಕಲೆ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದು ಇಂದಿನ ತುರ್ತಾಗಿದೆ. ನೋಡುಗರನ್ನು ತನ್ನೆಡೆಗೆ ಬರಸೆಳೆದು ಆಕರ್ಷಿಸಿ ತನ್ನದೇ ಆದ ಛಾಪನ್ನು ಮೂಡಿಸುವ ಈ ನೆಲದಲ್ಲಿ ಬಹಳಷ್ಟು ಬದುಕು ಕಂಡ, ಬೆಟ್ಟ ಕಡಿದು ಶಿಖರ ಮುಟ್ಟಿದ ಕಠಿಣ ಪರಿಶ್ರಮದ ಬಂಜಾರರ ಬದುಕು ಇಂದಿಗೂ ಮುಂದುವರಿದಿದೆ. ಭವಿಷ್ಯದಲ್ಲಿ ಈ ಜನರ ಕಷ್ಟ ನೀಗಿ ಸುಖ ಸಮೃದ್ಧಿಯೆಡೆ ಸಾಗಲಿ.